ಪ್ರಿಯಾಂಕ ಖರ್ಗೆ ವರ್ಸಸ್ ಕೇಂದ್ರ ಸರ್ಕಾರ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಅಮೆರಿಕ ಕಾರ್ಯಕ್ರಮಕ್ಕೆ ಪ್ರಯಾಣಿಸುವಂತೆ ಅನುಮತಿ ನಿರಾಕರಿಸಲಾಗಿದೆ. ಹೌದು, ಪ್ರಿಯಾಂಕ ಖರ್ಗೆ ಅವರಿಗೆ ಅಮೆರಿಕದಲ್ಲಿ ನಡೆಯುತ್ತಿರುವಂತಹ 2 ಕಾರ್ಯಕ್ರಮಗಳಿಗೆ ಹಾಜರಾಗಲು ಅಗತ್ಯ ಅನುಮತಿ ನೀಡಲಾಗಿಲ್ಲ ಎನ್ನುವಂತಹ ಮಾಹಿತಿ ಸದ್ಯ ಈಗ ಲಭ್ಯವಾಗ್ತಿರುವಂಥದ್ದು. ಸದ್ಯ ಪ್ಯಾರಿಸ್ನಲ್ಲಿರುವಂತಹ ಪ್ರಿಯಾಂಕ ಖರ್ಗೆ ಅಲ್ಲಿಂದ ಕಾರ್ಯಕ್ರಮಕ್ಕೆ ಅಮೆರಿಕಕ್ಕೆ ತೆರಳಬೇಕಿತ್ತು. ಆದರೆ ಅಮೆರಿಕ ಪ್ರಯಾಣಕ್ಕೆ ಪ್ರಿಯಾಂಕ ಖರ್ಗೆ ಅನುಮತಿ ನಿರಾಕರಿಸಲಾಗಿದೆ ಎನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು. ಸದ್ಯ ಪ್ರಿಯಾಂಕ ಖರ್ಗೆ ಪ್ಯಾರಿಸ್ನಲ್ಲಿದ್ದು ಅಲ್ಲಿನ ಪ್ಯಾರಿಸ್ ಏ ಶೋನಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಅವರು ಸಮ್ಮೇಳನವೊಂದರಲ್ಲಿ ಭಾಗವಹಿಸಿದ್ರು. ಬಳಿಕ ಪ್ರಿಯಾಂಕ ಖರ್ಗೆ ಅವರು ತಮ್ಮ ತಂಡದೊಂದಿಗೆ ಅಮೆರಿಕಕ್ಕೆ ತೆರಳಬೇಕಿತ್ತು. ಆದರೆ ಅಮೆರಿಕ ಪ್ರವಾಸಕ್ಕೆ ಅವರು ಅನುಮತಿ ನಿರಾಕರಿಸಲಾಗಿದೆ ಎಂಬ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ಅವರು ಬೋಸ್ಟನ್ ಬಯೋ 2025 ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆಯುತ್ತಿರುವಂತಹ ವಿನ್ಯಾಸ ಮತ್ತು ಯಾಂತ್ರೀಕೃತ ಸಮ್ಮೇಳನದಲ್ಲಿ ನಿಯೋಗವನ್ನು ಮುನ್ನಡೆಸಬೇಕಿತ್ತು. ಆದರೆ ಅಮೆರಿಕ ಪ್ರವಾಸಕ್ಕೆ ಪ್ರಿಯಾಂಕ ಖರ್ಗೆ ಅನುಮತಿ ನೀಡಿಲ್ಲ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ಪ್ರಿಯಾಂಕ ಖರ್ಗೆ ಹೊರತುಪಡಿಸಿದಂತೆ ಅಧಿಕಾರಿಗಳು ಸೇರಿದಂತೆ ನಿಯೋಗದಲ್ಲಿರುವಂತಹ ಎಲ್ಲರಿಗೂ ಅನುಮತಿ ಸಿಕ್ಕಿದೆ ಎಂದು ಹೇಳಲಾಗ್ತಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಥವಾ ಅಮೆರಿಕದಿಂದ ನೇರವಾಗಿ ಅನುಮತಿಗೆ ಸಮಸ್ಯೆಯಾಗಿದೆಯೇ ಎಂಬ ಮಾಹಿತಿ ಸ್ಪಷ್ಟವಾಗಿದೆ ಎಂಬ ಮಾಹಿತಿ ಸದ್ಯ ಈಗ ಲಭ್ಯವಾಗಿರುವಂಥದ್ದು. ಇನ್ನು ಅನುಮತಿ ನಿರಾಕರಿಸಿದ್ದು ಯಾಕೆ ಮತ್ತು ಯಾರು ಎನ್ನುವುದರ ಬಗ್ಗೆ ಇನ್ನೂ ಸ್ಪಷ್ಟನೆ ದೊರೆತಿಲ್ಲ. ಇನ್ನು ಈ ಕುರಿತಂತೆ ಪ್ರಿಯಾಂಕ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ನಾನು ಸದ್ಯಕ್ಕೆ ಯಾವುದೇ ಸಾರ್ವಜನಿಕ ಹೇಳಿಕೆಯನ್ನು ನೀಡುವುದಿಲ್ಲ. ಸದ್ಯ ನಾನು ಪ್ಯಾರಿಸ್ನಲ್ಲಿದ್ದು ನಾನು ಬೆಂಗಳೂರಿಗೆ ಹಿಂತಿರುಗಿದ ನಂತರ ಅನುಮತಿ ನಿರಾಕರಣೆ ಕುರಿತು ಭಾರತ ಸರ್ಕಾರದೊಂದಿಗೆ ಸ್ಪಷ್ಟ ವಿವರಣೆಯನ್ನು ಪಡೆಯುತ್ತೇನೆ ಅಂತ ಪ್ರಿಯಾಂಕ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ.